ಒಮ್ಮೆ ವಿತಂಡವಾದಿಯೊಬ್ಬ ಗುರುವಿನ ಬಳಿಗೆ ಬಂದು ಯಾವುದೊಂದೋ ವಿಷಯಕ್ಕೆ ಅನಾವಶ್ಯಕ ವಾದ ಕೇಳಿದ. ಗುರುಗಳು ಸಾವಧಾನ ಚಿತ್ತದಿಂದ ಎಷ್ಟೇ ಸರಳವಾಗಿ ಬಿಡಿಸಿ ಹೇಳುತ್ತಿದ್ದರೂ ಅವನು ಒಪ್ಪದೆ ಮೇಲಿಂದ ಮೇಲೆ ಪ್ರಶ್ನೆಗಳನ್ನು ಕೇಳಿ ವಿತಂಡವಾಗಿ ವಾದ ಮಾಡುತ್ತಿದ್ದ. ಅವನಿಗೆ ಬುದ್ಧಿ ಕಲಿಸಬೇಕೆಂದು ನಿರ್ಧರಿಸಿದ ಗುರುಗಳು ಒಳಗೆ ಹೋಗಿ ಒಂದು ನೀರು ತುಂಬಿದ ಬಟ್ಟಲನ್ನು ತೆಗೆದುಕೊಂಡು ಬಾ ಎಂದರು. ಆಗ ಅವನು ನೀರು ತುಂಬಿದ ಬಟ್ಟಲನ್ನು ಗುರುಗಳ ಮುಂದೆ ತಂದಿಡುತ್ತಾನೆ. ನಂತರ ಗುರುಗಳ ಹತ್ತಿರ ಇರುವ ನೀರನ್ನು ಆ ಬಟ್ಟಲಿನಲ್ಲಿ ಸುರಿಯಲು ಆರಂಭಿಸುತ್ತಾರೆ. ಬಟ್ಟಲಿನಲ್ಲಿ ಈಗಾಗಲೇ ನೀರು ತುಂಬಿದ ಕಾರಣ ಗುರುಗಳು ಸುರಿಯುತ್ತಿರುವ ನೀರು ಕೆಳಗಡೆ ಬೀಳುತ್ತಿರುತ್ತದೆ. ಆಗ ವಿತಂಡವಾದಿ, ಏನು ಗುರುಗಳೇ, ಈಗಾಗಲೇ ತುಂಬಿದ ಬಟ್ಟಲಿನಲ್ಲಿ ನೀವು ಮತ್ತಷ್ಟು ನೀರನ್ನು ಹಾಕಿದರೆ ಆ ನೀರು ಕೆಳಗೆ ಬೀಳುವುದಿಲ್ಲವೇ ಎಂದು ಕೇಳಿದ. ಆಗ ಗುರುಗಳು ಅದಕ್ಕೇನು ಎಂದು ಪ್ರಶ್ನಿಸಿದರು. ಅಲ್ಲ ಗುರುಗಳೇ, ಮೊದಲು ಬಟ್ಟಲಿನಲ್ಲಿರುವ ನೀರನ್ನು ಖಾಲಿ ಮಾಡಿದರೆ ತಾನೇ ನೀವು ಹಾಕಿರುವ ನೀರು ಅದರೊಳಗೆ ಹೋಗುವುದು ಎಂದನು. ಅದಕ್ಕೆ ಗುರುಗಳು, ನೀನು ಅಷ್ಟೇ, ಮೊದಲು ನಿನ್ನ ತಲೆಯಲ್ಲಿರುವ ಕೆಟ್ಟದ್ದನ್ನೆಲ್ಲ ಹೊರಗೆ ಹಾಕು, ಆಮೇಲೆ ನಾನು ಹೇಳುವುದು ನಿನಗೆ ಅರ್ಥವಾಗುವುದು ಎಂದು ಹೇಳಿದರು. ಆಗ ವಿತಂಡವಾದಿಗೆ ತನ್ನ ತಪ್ಪಿನ ಅರಿವಾಗಿ ಗುರುಗಳ ಹತ್ತಿರ ಕ್ಷಮೆ ಕೇಳುತ್ತಾನೆ ಮತ್ತು ಇನ್ನೆಂದಿಗೂ ನಾನು ಅನಾವಶ್ಯಕ ವಾದವನ್ನು ಯಾರ ಜೊತೆಗೂ ಮಾಡುವುದಿಲ್ಲ ಎಂದು ಮಾತು ಕೊಡುತ್ತಾನೆ.